ದಯವಿಟ್ಟು ಪೂರ್ತಿ ಕತೆ ನೋಡಿ, ತುಂಬಾ ಮಜಾ ಇದೆ. ಸಬ್ಸ್ಕ್ರೈಬ್ ಮಾಡಿ, ಹೊಸ ಕತೆ ಬರೆಯೋದಕ್ಕೆ ಸ್ಫೂರ್ತಿಯನ್ನ ಕೊಡಿ. ಇದೇನಮ್ಮವ್ರೆ ಇಷ್ಟೊಂದು ಟೈಟ್ ಆಗಿದೆ? ಮದುವೆಯಾಗಿ ಇಷ್ಟು ದಿನ ಆದ್ರೂ ಸಾರ್ ಇನ್ನೂ ಸೀಲ್ ಓಪನ್ ಮಾಡಿಲ್ವೇ? ಅಬ್ಬಾ ಮಾವ್ರೆ, ಇದೇನಿದು ಇಷ್ಟೊಂದು ಟೈಟ್ ಆಗಿದೆ? ಇನ್ನೂ ಸೀಲ್ ಓಪನ್ ಮಾಡಿಲ್ವೇ? ನಿಮ್ ಸಾರ್ ಸೀಲ್ ಓಪನ್ ಮಾಡಿಲ್ಲ, ಆದ್ರೆ ನೀನು ಮೆಲ್ಲಗೆ ಓಪನ್ ಮಾಡೋ. ಮೊದಲೇ ಇಷ್ಟೊಂದು ದಿನಗಳಿಂದ ಸೀಲ್ ಓಪನ್ ಮಾಡದೆ ಹಾಗೆ ಇದೆ. ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡೋ, ಇಲ್ಲದೇ ಇದ್ರೆ ತೊಂದರೆಯಾಗೋಗುತ್ತೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಈ ಕಥೆಯನ್ನ ನಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ. ನೀವು ಕೊನೆಯವರೆಗೂ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ. ಬಹಳ ಚೆನ್ನಾಗಿದೆ. ದಯವಿಟ್ಟು ಸ್ಟೋರಿ ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನ ನೋಡ್ತೀರಾ, ಲೈಕ್ ಮಾಡಲ್ಲ, ಶೇರ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಹಾಗೆ ಹೋಗ್ಬಿಡ್ತೀರಾ. ನನ್ನ ಹೆಸರು ಶಂಕರ್. ನಾನೊಬ್ಬ ಜಮೀನ್ದಾರ ಮನೆಯಲ್ಲಿ ಕೆಲಸ ಮಾಡೋನು. ಜಮೀನ್ದಾರರು ಅಂದರೆ ನಮ್ಮ ಮಾಲೀಕರು ಮತ್ತು ಅವರ ಪತ್ನಿ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಇಬ್ರು ಮಾತ್ರ ಇದ್ರು. ಮನೆ ಕೆಲಸಗಳು, ಹೊರಗಿನ ಕೆಲಸಗಳು ಎಲ್ಲವನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ಹಾಗೆ ಸುಮಾರು 2 ವರ್ಷಗಳಿಂದ ಅವರ ಹತ್ತಿರ ಕೆಲಸ ಮಾಡ್ತಾ ಇದ್ದೆ. ಆದ್ರೆ ಯಾವಾಗಲೂ ನನ್ನ ಕೆಲಸ ನಾನು ಮಾಡಿಕೊಂಡು ಹೊರಟೋಗ್ತಾ ಇದ್ದೆ. ಅಮ್ಮ ಅವರು ಕೂಡ ನನ್ನ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಯಾವುದಾದ್ರೂ ಕೆಲಸ ಇದ್ರೆ ಮಾತ್ರ ಮಾತಾಡ್ತಾ ಇದ್ರು. ಅಂಥದ್ರಲ್ಲಿ ಒಂದು ದಿನ ನನ್ನನ್ನ ನಮ್ಮ ಅಮ್ಮ ಅವರು ಕರೆದ್ರು. ನನ್ನನ್ನ ಯಾರು ಕರೀತಾರೆ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ 1 ಸಾರಿ ಅಲ್ಲ, 4 ಸಾರಿ ಕರೆದ್ರು. ಶಂಕರ್, ಓ ಶಂಕರ್ ಅಂಥೇಳಿ ಗಟ್ಟಿಯಾಗಿ ಅಂದ್ರೆ ಜೋರಾಗಿ ಕರೆದ್ರು. ಆದ್ರೂ ನಾನು ವಾಪಸ್ ತಿರುಗಿ ನೋಡ್ಲಿಲ್ಲ. 4ನೇ ಬಾರಿ ಕರೆದ ನಂತರ ಆಗ ನಾನು ಯಾರೋ ನನ್ನನ್ನ ಕರೀತಾ ಇದ್ದಾರೆ ಅಂಥೇಳಿ ವಾಪಸ್ ತಿರುಗಿ ನೋಡಿದೆ. ಸ್ವಲ್ಪ ದೂರದಲ್ಲಿ ನನಗೆ ಅವರು ಕಾಣಿಸ್ತಾ ಇದ್ರು. ಆಗ ನಾನು ಜಮೀನ್ದಾರರ ಮನೆಗೆ ಹೊಂದಿಕೊಂಡಿರುವ ಜಾಗದಲ್ಲೇ, ಅಂದ್ರೆ ಜಮೀನ್ದಾರರ ಮನೆ ಹತ್ತಿರದಲ್ಲೇ ಸ್ವಲ್ಪ ದೂರದಲ್ಲಿದ್ದೆ. ಅಂದ್ರೆ ಅವರ ಮನೆಯಿಂದ ಸುಮಾರು 1 ಎಕರೆ ಹೊಲದ ದೂರದಲ್ಲಿ ನಾನಿದ್ದೆ, ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಮನೆ ಸುತ್ತ ಇರುವಂತಹ ಹೂವಿನ ಗಿಡಗಳು ಮತ್ತು ಇತರ ಗಿಡಗಳನ್ನ ನೋಡ್ಕೊಳ್ಬೇಕಿತ್ತು. ಅದಕ್ಕೆ ನೀರು ಹಾಕೋದು, ಅದರ ಸುತ್ತ ಬಿತ್ತಿರೋ ಕಲೆ ತೆಗೆಯೋದು ಮಾಡ್ತಾ ಇದ್ದೆ. ಆ ಗಿಡಗಳ ಹತ್ತಿರ ಇರೋ ಕಸವನ್ನ ತೆಗೆಯುತ್ತಾ ಅವುಗಳನ್ನ ಕ್ಲೀನ್ ಮಾಡ್ತಾ ಅಲ್ಲೇ ಉಳಿದು ಬಿಟ್ಟಿದ್ದೆ. ಮನೆಯಿಂದ ಹೊರಗೆ ಬಂದ ಅವರು ನನ್ನನ್ನ ಕರೀತಾ ಇದ್ರು. ಯಾವಾಗ್ಲೂ ಕರೆಯದ ಅವರು ಈಗ ಯಾಕೆ ಕರೀತಾ ಇದ್ದಾರೆ ಅಂತ ಅನ್ಕೊಂಡೆ. ಆ ಸಮಯದಲ್ಲಿ ಮನೆಯಲ್ಲಿ ಜಮೀನ್ದಾರರು ಇರಲಿಲ್ಲ. ಅವರು ಇಲ್ಲದ ಕಾರಣ ನನ್ನಿಂದ ಏನೋ ಕೆಲಸ ಇರಬಹುದು. ಅಮ್ಮ ಅವರು ನನ್ನನ್ನ ಕರೀತಾ ಇದ್ದಾರೆ, ಯಾಕೋ ಏನೋ ಅಂಥೇಳಿ ನಾನು ಗಡಿಬಿಡಿ ಆಗಿ ಹೋದೆ. ಆಮೇಲೆ ಅವರು ನನ್ನನ್ನು ಒಳಕ್ಕೆ ಕರೆದುಕೊಂಡು ಹೋದ್ರು. ಇದೇನಮ್ಮವ್ರೆ, ಇಷ್ಟೊಂದು ಅರ್ಜೆಂಟಾಗಿ ನನ್ನನ್ನು ಒಳಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಇದೇನು ಅಮ್ಮ ಅವರು ಇಷ್ಟೊಂದು ಅರ್ಜೆಂಟಾಗಿ ನನ್ನ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ಒಳಗೆ ಹೋದ ನಂತರ ತಿಳಿತು ಅವರಿಗೆ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಇದೆ ಅಂತ. ಅವರಿಗೆ ಬೇಕಾದದ್ದನ್ನ ನಾನು ಅಲ್ಲಿ ತೆಗೆದುಕೊಟ್ಟೆ. ಆಮೇಲೆ ನಾನು ಹೊರಗೆ ಹೋಗ್ತೇನೆ ಅಮ್ಮ ಅವರೇ ಅಂತ ಹೇಳಿ ಬಂದೆ. ಮತ್ತೇನಾದ್ರೂ ಕೆಲಸವಿದ್ರೆ ಕರೀತೀನಿ, ಸರಿ ಹೋಗು ಅಂತ ಹೇಳಿದ್ರು. ಅಮ್ಮ ಅವರು ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ರು, ಬ್ಯೂಟಿಫುಲ್ ಆಗಿದ್ರು. ಸರಿ ಅಮ್ಮ ಅವರೇ ಅಂತ ನಾನು ಮತ್ತೆ ಕೆಲಸ ಮಾಡೋ ಜಾಗಕ್ಕೆ ಬಂದು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹೊರಗೆ ಬಂದ್ರು. ಅಮ್ಮ ಅವರು ನೋಡೋದಕ್ಕೆ ತುಂಬಾ ಬೆಳ್ಳಗೆ ಹಾಲಿನಂತೆ ಇದ್ರು. ಎತ್ತರ 5.5 ಅಡಿ, ಸ್ವಲ್ಪ ಗುಂಡಿಗಿದ್ರು. ವಯಸ್ಸು ಸುಮಾರು 30ರ ಆಸ್ಪಾಸು. ಯಂಗ್ ಲೇಡಿ, ಉದ್ದ ಕೂದಲು, ಯಾವಾಗ್ಲೂ ಟ್ರಾನ್ಸ್ಪರೆಂಟ್ ಸೀರೆ ಹಾಕೊಳ್ತಾ ಇದ್ರು. ಹೊರಗಿನಿಂದ ಎಲ್ಲ ಕಾಣಿಸ್ತಾ ಇತ್ತು. ನೋಡಿದ್ರೆ ಮಾಡೋ ಮನಸ್ಸಾಗ್ತಾ ಇತ್ತು. ನಾನು ಕೆಲಸ ಮಾಡುವ ಜಾಗಕ್ಕೆ ಬಂದು ಹಾಗೆ ತಮ್ಮ ಮನೆಯ ಮುಂದಿರುವಂತಹ ಗಿಡದ ಹತ್ತಿರ ಹೊರಗೆ
ತಿರುಗುವುದು ಮಾಡ್ತಾ ಇದ್ರು, ಅಂದ್ರೆ ಅಲ್ಲಿ ಓಡಾಡ್ತಾ ಇದ್ರು. ಅದು ಅವರಿಗೆ ಅಭ್ಯಾಸ ಕೂಡ. ಅಲ್ಲದೆ ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗೆ ನಾನು ಕ್ಲೀನ್ ಮಾಡುವ ಜಾಗಕ್ಕೆ ಬಂದು ತಮಗೆ ಬೇಕಾದಂತೆ ಉಳಿದ ಎಲ್ಲ ಗಿಡಗಳ ಹತ್ತಿರ ನನ್ನಿಂದ ಕೆಲಸ ಮಾಡಿಸ್ಕೊಂಡು. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕತೆ ಮುಂದೆ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ಕೆಲಸ ಮಾಡುವ ಮಧ್ಯದಲ್ಲೇ ಮಾತಿಗೆ ಸೇರಿ ಬಹಳ ಹೊತ್ತು ನನ್ನ ಜೊತೆ ಮಾತಾಡಿದ್ರು. ನನ್ನ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದು ಅದೇ ಮೊದಲು. ಅವರಿಗೇನೋ ಗೊತ್ತಿಲ್ಲ, ಆದರೆ ನನಗಂತೂ ಹೊಸದಾಗಿ ಅನ್ನಿಸ್ತು. ಯಾಕಂದ್ರೆ ನಾನು ಒಬ್ಬಂಟಿಯಾಗಿದ್ದೆ, ನನಗೆ ಈ ಥರ ಯಾರೂ ಮಾತಾಡಿರಲಿಲ್ಲ. ಅಮ್ಮ ಅವರು ನನ್ನ ಜೊತೆ ಇಷ್ಟು ಹೊತ್ತು ಯಾಕೆ ಮಾತಾಡ್ತಾ ಇರೋದು ಅಂತ ಅನ್ಕೊಂಡೆ. ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ಯಾವುದೇ ಈಗೂ ಇಲ್ಲದೆ ಮಾತಾಡಿದ್ರು. ಕೊಬ್ಬು ಅಹಂ ಇರಲಿಲ್ಲ. ನನಗೆ ತುಂಬ ಚೆನ್ನಾಗಿ ಅನಿಸ್ತು. ನಾನು ಕೆಲಸದವನು, ನಾನು ಯಜಮಾನಿ ಅನ್ನುವ ಭಾವನೆ ಇರಲಿಲ್ಲ. ನೀನು ಮುಂಚೆ ಏನ್ ಮಾಡ್ತಾ ಇದ್ದೆ, ನಿನ್ನ ಕುಟುಂಬದ ವಿವರಗಳು ಏನು ಅಂಥೇಳಿ ಯಾರು ನನ್ನನ್ನು ಮುಂಚೆ ಕೇಳಿರ್ಲಿಲ್ಲ, ಇವರು ಕೇಳಿರ್ಲಿಲ್ಲ. ಈಗ ಅವೆಲ್ಲವನ್ನು ಕೇಳಿ ತಿಳಿದುಕೊಂಡ್ರು. ನಾನು ಕೂಡ ಅಮ್ಮ ಅವರು ಕೇಳಿದಾಗ ಯಾಕೆ ಹೇಳಬಾರ್ದು ಅಂತೇಳಿ ಅವರು ಕೇಳಿದ ಪ್ರತಿಯೊಂದನ್ನು ಅವರಿಗೆ ಹೇಳಿಬಿಟ್ಟೆ. ಅದಾದ ಮೇಲೆ ಸ್ವಲ್ಪ ಹೊತ್ತು ಮಾತನಾಡಿ ಒಳಗಡೆ ಹೋದ್ರು. ಅಮ್ಮ ಅವರು ಒಳಗೆ ಹೋಗೋದ್ರೊಳಗೆ ಹೊರಗಿನಿಂದ ನಮ್ಮ ಮಾಲೀಕರು ಬಂದು, ಸರ್ ಇಲ್ಲದ ಕಾರಣ ಮೇಡಮ್ ಅವರಿಗೆ ನನ್ನಿಂದ ಅವಶ್ಯಕತೆ ಬಿದ್ದು ಕೆಲವೊಂದು ಕೆಲಸಗಳಿಗಾಗಿ ಮಾತನಾಡಿದ್ರು ನನ್ನ ಜೊತೆ. ಹಾಗೆ ಒಳಗೆ ಬೋರ್ ಹೊಡೆದು ನಾನು ಕೆಲಸ ಮಾಡುವ ಜಾಗಕ್ಕೆ ಬಂದು ನನ್ನ ಜೊತೆ ಕೂಡ ಮಾತಾಡಿದ್ರು. ಪರಿಚಯ ಸ್ವಲ್ಪ ಹೆಚ್ಚಾಯಿತು ಕೂಡ. ಮತ್ತೆ ಒಂದಿನ ಸರ್ ಒಂದು ಕೆಲಸದ ಮೇಲೆ, ಒಂದು ವಾರ ಕಾಲ ಕೆಲಸದ ಮೇಲೆ ಹೊರಗಡೆ ಹೋದ್ರು, ಅಂದರೆ ಬೇರೆ ಊರಿಗೆ ಹೋದ್ರು. ಆಗ ಅಮ್ಮ ಅವ್ರ ಜೊತೆ ನನಗೆ ಬಹಳಷ್ಟು ಸಲಿಗೆ ಬೆಳೆಯಕ್ಕೆ ಶುರುವಾಯಿತು. ಇನ್ನೂ ಹತ್ತಿರವಾದ್ವಿ, ಚೆನ್ನಾಗಿ ಮಾತಾಡ್ತಾ ಇದ್ವಿ. ಆಲ್ಮೋಸ್ಟ್ ನನ್ನ ಏಜಿನ ಅಮ್ಮ ಅವರು. ಯಾಕಂದರೆ ಅವರಿಗೆ ನಾನು ಬಿಟ್ಟರೆ ಇನ್ಯಾರೋ ಸಹಾಯ ಮಾಡೋದಕ್ಕೆ ಇರಲಿಲ್ಲ. ಅವರಿಗೆ ಬೇಕಾದ ಕೆಲಸಗಳನ್ನು ಯಾರು ನೋಡ್ಕೊಳ್ತಾರೆ, ಇದ್ದವನು ನಾನೊಬ್ಬನೇ. ಅದಕ್ಕೆ ಬಹಳ ಕ್ಲೋಸ್ ಆಗಿಬಿಟ್ವಿ. ಅಮ್ಮ ಅವರು ನನ್ನ ಜೊತೆ ಮಾತುಗಳಲ್ಲಿ ತೊಡಗಿ ಮಾತುಗಳು ಹೆಚ್ಚಾದ್ವು. ಇಬ್ರು ಮಾತುಗಳು ಚೆನ್ನಾಗಿ ಆಡೋದಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲಿ ಸರ್ ಊರಿಗೆ ಹೋಗಿ 3 ದಿನ ಆಗಿತ್ತು. ಪ್ರತಿದಿನ ಎಲ್ಲವನ್ನ ನಾನೇ ಹತ್ತಿರ ಇದ್ದು ಮಾಡಿಕೊಡ್ತಾ ಇರೋದ್ರಿಂದ ಬಹಳ ಹತ್ತಿರವಾಗಿದ್ವಿ. ಒಂದಿನ ನನ್ನನ್ನ ಒಳಗ್ ಕರೆದ್ರು. ಶಂಕರ್, ಓ ಶಂಕರ್, ನೀನ್ ನನಗೆ ಒಂದು ಕೆಲಸ ಮಾಡಿಕೊಡ್ಬೇಕು ಅಂತಂದ್ರು. ಏನಮ್ಮ ಅವರೇ, ಏನ್ ಕೆಲಸ ಅಂತಂದೆ. ನಾನು ಕೇಳಿದ ಮೇಲೆ ನೀನು ಇಲ್ಲ ಅಂತ ಹೇಳಬಾರ್ದು. ಒಂದು ವೇಳೆ ಇಲ್ಲ ಅಂತಂದ್ಯೋ ನಾನು ಆ ಕೆಲಸ ನಿನಗೆ ಯಾವತ್ತೂ ಹೇಳೋದಿಲ್ಲ ಅಂತಂದ್ರು. ಅಯ್ಯೋ, ಹಾಗೆ ಯಾಕಂತೀರಾ ಅಮ್ಮ ಅವರೇ? ಖಂಡಿತ ಕೆಲಸ ಮಾಡಿಕೊಡ್ತೀನಿ. ನೀವು ಹೇಳಿದ ಮೇಲೆ ಮಾಡದೇ ಇರೋಕ್ಕಾಗುತ್ತೆಯೇ? ಅದು ಯಾವುದೇ ಕೆಲಸವಾಗಲಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗಾದ್ರೆ ನೀನು ಇಲ್ಲಿ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತಂದ್ರು. ಸರಿ ಅಂದೆ. ಆದರೆ ನನಗೆ ಯಾಕೋ ಅಮ್ಮ ಅವರ ಪಕ್ಕ ಕುಳಿತ ಮೇಲೆ ಯಾವುದು ವೈಬ್ರೇಷನ್ ಶುರುವಾಯಿತು. ನನಗೆ ನಡುಕ ಶುರುವಾಗಕ್ಕೆ ಆರಂಭವಾಯಿತು. ಅಮ್ಮ ಅವರು ಅಪ್ಸರೆಯಂತೆ ಇರ್ತಾರೆ ಮತ್ತು ಇಷ್ಟು ಸುಂದರವಾದವರ ಪಕ್ಕ ಕುಳಿತರೆ ಯಾರಿಗಾದರೂ ಹಾಗೆ ಆಗುತ್ತೆ ತಾನೆ. ತೊಡೆಗೆ ತೊಡೆ ಹತ್ತುತ್ತಾ ಇದ್ವು, ಪಕ್ಕದಲ್ಲೇ ಕೂತ್ಕೊಂಡಿದ್ವಿ. ಅದು ಕೇವಲ ನಾನೊಬ್ಬನೇ ಅಲ್ಲ, ಯಾರು ಕುಳಿತರು ನನಗಂತೂ ನಿಜವಾಗಿಯೂ ಬಹಳ ವೈಬ್ರೇಷನ್ ಶುರುವಾಯಿತು. ನನಗೆ ಹಾಗೇನೇ ಆಯಿತು. ನನ್ನ ಲೋಕವೇ ಮರೆತು ಹೋಯಿತು. ಅಮ್ಮ ಅವರು ನನ್ನನ್ನು ನೋಡಿದ್ರು. ಏನೋ ಶಂಕರ್, ಹಾಗೆ ಟೈಟ್ ಆಗಿ ಬಿಗಿದ್ಕೊಂಡು ಬಿಟ್ಟಿದ್ಯಾ ಅಂದ್ರು. ಏನೋ ಅಮ್ಮ ಅವರೇ, ನಿಮ್ಮ ಪಕ್ಕ ಕುಳಿತ ತಕ್ಷಣ ನನಗೆ ಏನೋ ಒಂಥರ ಆಗ್ತಾ ಇದೆ ಅಂತಂದೆ. ಸರಿ ಹೋಗ್ಲಿ ಬಿಡು ಅಂಥೇಳಿ ತಮ್ಮ ಕೈಯನ್ನ ನನ್ನ ತೊಡೆಯ ಮೇಲಿಟ್ಟು ನನಗೆ ಕರೆಂಟ್ ಶಾಕ್ ಹೊಡೆದಂತಾಯ್ತು. ದೇಹದ ಎಲ್ಲ ನರಗಳಲ್ಲಿ ಜುಮ್ ಅಂತು. ಅಮ್ಮವ್ರೆ,
ಕೆಲಸ ಏನು ಅಂತ ಹೇಳಿ. ನಾನು ಇಲ್ಲಿಂದ ಎಷ್ಟು ಬೇಗ ಹೊರಗೆ ಹೋದರೆ ಅಷ್ಟೊಂದು ಒಳ್ಳೆಯದು ಒಂದೇ. ನನಗೊಂಥರ ಸಂಕೋಚ ಆಗ್ತಾ ಇತ್ತು. ನಿನಗೆ ಅವಸರ ಬಹಳ ಹೆಚ್ಚಾಗಿದೆ ಶಂಕರ್ ಅಂತಂದ್ರು. ಅದೇನಿಲ್ಲ ಅಮ್ಮವ್ರೆ, ಹೇಳಿ ಪ್ಲೀಸ್ ಅಂದೆ. ಬಾ ಅಂಥೇಳಿ ನನ್ನನ್ನು ಒಳಗೆ ಕರ್ಕೊಳ್ಳೋದು. ಏನು ನಡೀತ್ಯೋ ಅಂತ ಅಂದ್ಕೊಂಡು ನನಗೆ ಭಯ ಆಗ್ತಾ ಇತ್ತು. ಭಯ ಪಟ್ಟಂತೆ ಒಳಗಡೆ ನಡೆದದ್ದು ಕೂಡ ಅದೇ. ನನ್ನನ್ನು ಅವರ ಬೆಡ್ರೂಮ್ಗೆ ಕರ್ಕೊಂಡು ಹೋದ್ರು. ಅಷ್ಟೇ, ಕೆಲಸ ಶುರುವಾಯಿತು. ನಿನ್ನ ಹತ್ತಿರ ಇರೋ ಕೀ ಅಂದರೆ ನಿನ್ನ ತಾಳ ತೆಗೆದು ಅದರಲ್ಲಿ ಹಾಕಿ ಓಪನ್ ಮಾಡು ಅಂದರು. ಅಯ್ಯೋ ಅಮ್ಮ ಅವರೇ, ನನ್ನ ಕೀ ಹಾಕಿ ಹೇಗೆ ಅಂತಂದೆ. ಮೊದಲೇ ಸರ್ ಬೇರೆ ಮನೇಲಿಲ್ಲ. ಬೇಡ ಅಮ್ಮ ಅವರೇ, ನೀನು ಏನು ಹೇಳ್ದೆ, ಏನು ಹೇಳಿದ್ರು ಮಾಡ್ತೀನಿ ಅಂತಂದೆ ಅಲ್ವೇ, ಈಗ ನಾನು ಹೇಳ್ತಾ ಇರೋದು ಇದನ್ನೇ ಅಂತಂದ್ರು. ಅಮ್ಮ ಅವರೇ, ಖಂಡಿತ ನಿಮ್ಮ ಅದರಲ್ಲಿ ಕೀ ಹಾಕಬೇಕಾ? ಹೌದು, ಹಾಕಿ ಚೆನ್ನಾಗಿ ತಿರುಗಿಸು ಅಂತಂದ್ರು. ನನಗೆ ಒಂಥರ ಒಳಗೊಳಗೆ ಖುಷಿ, ಒಂಥರ ಮಜಾ, ನಾಚಿಕೆ. ಸರಿ ಅಂಥೇಳಿ ನಾನು ಕೀ ತೆಗೆಯಲು ನನ್ನ ಜಿಪ್ಪನ್ನು ಓಪನ್ ಮಾಡಿದೆ. ಅಮ್ಮ ಅವರು ಕುತೂಹಲದಿಂದ ನನ್ನನ್ನೇ ನೋಡ್ತಾ ಇದ್ರು, ನನ್ನ ಜಿಪ್ಪನ್ನು ನೋಡ್ತಾ ಇದ್ರು. ಪೂರ್ತಿ ಒಳಗಡೆ ಕೈ ಹಾಕಿ ಹೊರಗೆ ತೆಗ್ದೆ. ಹಾಗೆ ನಾನು ಜಿಪ್ ತೆಗೆದು ಕೀ ಹೊರಗೆ ತೆಗೀತಾ ಇದ್ದಂತೆ, ಇದೇನೋ ನಿಂದು ಇಷ್ಟೊಂದು ದೊಡ್ಡದಾಗಿದೆ, ನಂತರ ಒಳಗೆ ಹೋಗುತ್ತಾ ಅಂತಂದ್ರು. ಇಷ್ಟು ಸಾಕಾಗಲ್ವಾ ಅಮ್ಮ ಅವರೇ ಅಂತಂದೆ. ಆಗ ಯಾವಾಗಲೂ ಇಷ್ಟು ದೊಡ್ಡದನ್ನು ನಾನು ನೋಡಿಲ್ಲ ಕಣೋ ಅಂತಂದ್ರು. ತುಂಬ ದಪ್ಪ ಇದೆ, ಉದ್ದ ಇದೆ. ಸಾರ್ ಹತ್ರ ಇರೋಕಿ ದೊಡ್ಡದಾಗಿಲ್ವಾ ಅಂತಂದೆ. ಅಯ್ಯೋ, ಅವ್ರ ಹತ್ತಿರ ಇರೋದಕ್ಕಿಂತ ದೊಡ್ಡದಾಗಿದೆ ನಿಂದು ಅಂತಂದ್ರು ಅಮ್ಮ ಅವ್ರು. ಸರಿ, ನೀನು ಇನ್ನು ಯಾಕೆ ಕಾಯ್ತಾ ಇದೀಯಾ, ತೆಗೆದು ಒಳಗಡೆ ಹಾಕು. ನಾನು ನನ್ನ ಕೀಯನ್ನು ತೆಗೆದು ಒಳಗಡೆ ಹಾಕುವ ಪ್ರಯತ್ನ ಮಾಡಿದೆ. ಅಷ್ಟರಲ್ಲಿ ಅದು ಒಳಕ್ಕೆ ಹೋಗಲಿಲ್ಲ, ಯಾಕಂದರೆ ಅದು ಡ್ರೈ ಆಗಿತ್ತು. ಇದಕ್ಕೆ ಒಳಕ್ಕೆ ಹೋಗ್ತಿಲ್ಲ ಅಮ್ಮೋರೆ, ಎಷ್ಟೊಂದು ಟೈಟ್ ಆಗಿದೆ ನಿಮ್ಮದು. ಸರ್, ಇನ್ನೂ ಸೀಲ್ ಓಪನ್ ಮಾಡಿಲ್ವಾ ಅಂತಂದೆ. ನೀನು ಹಾಕು, ಅದು ಒಳಗಡೆ ಹೋಗುತ್ತೆ. ಸರ್, ಇನ್ನೂ ಓಪನ್ ಮಾಡಿಲ್ಲ, ಆದರೆ ನೀನು ನೋಡಿಕೊಂಡು ಮೆಲ್ಲಗೆ ಹಾಕು ಅಂತಂದ್ರು. ಅಬ್ಬಾ, ಇನ್ನ ಒಳಗಡೆ ಸೇರ್ತಾ ಇಲ್ಲ ಅಮ್ಮವ್ರೇ ಅಂತಂದೆ. 1 ನಿಮಿಷ ಇರು ಅಂಥೇಳಿ ಎದ್ದು ಪಕ್ಕದಲ್ಲೇ ಇದ್ದ ಎಣ್ಣೆ ಡಬ್ಬ ತೆಗೆದು ಕೈ ಕೊಟ್ಟು, ಅಮ್ಮವ್ರೆ, ಎಣ್ಣೆ ಡಬ್ಬ ಯಾಕೆ? ನಾನು ಹಿಂದೆ ಬಲ್ದೆ ಯಾವತ್ತಿದನ್ನ ಮಾಡಿರ್ಲಿಲ್ವಲ್ಲ, ನನಗೆ ಗೊತ್ತಿಲ್ಲ. ಅಮ್ಮವ್ರೆ, ಎಣ್ಣೆ ಡಬ್ಬ ಯಾಕೆ ಅಂತ ಕೇಳಿದೆ. ನಿನಗೆ ಗೊತ್ತಿಲ್ವಾ ಶಂಕರ್, ಅದನ್ನು ತೆಗೆದು ಅಲ್ಲಿ ಸುರಿಬೇಕು ಅಂಥೇಳಿ ಆ ಎಣ್ಣೆ ಸ್ವಲ್ಪ ತೆಗೆದು ಒಳಗಡೆ ಸುರಿದು ಹಾಕು, ಅದೇ ಹೋಗುತ್ತೆ ಒಳಗೆ ಅಂತಂದ್ರು. ಹೌದಾ, ಸರಿ ಅಮ್ಮ ಅವರೇ ಅಂಥೇಳಿ ತೆಗೆದು ಒಳಗಡೆ ಎಣ್ಣೆ ಹಾಕಿದೆ. ಆಗ ಮತ್ತೆ ಪ್ರಯತ್ನಿಸಿದೆ, ಆದರೆ ಸರಿಯಾಗಿ ಸೇರ್ತಾ ಇಲ್ಲ. ಇಷ್ಟೊಂದು ದಿನಗಳಿಂದ ಸೀಲ್ ಓಪನ್ ಮಾಡದೆ ಹೀಗೆ ಇರುತ್ತಾರೋ, ಅಂದರೆ ಹೇಗಿದ್ದಾರೋ ಸರ್ ಅಂತಂದೆ. ಅವರ ಕೀಯಿಂದ ಸೀಲನ್ನು ಓಪನ್ ಆಗಿಲ್ಲ. ನನ್ನ ಸೀಲ್ ನಾನೇ ಓಪನ್ ಮಾಡಿಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಅಂತಂದ್ರು. ನೀವು ಬೇಸರ ಮಾಡ್ಕೊಳ್ಬೇಡಿ ಅಮ್ಮ ಅವರೇ, ಏನೇ ಆಗಲಿ ನಾನು ನನ್ನ ಕೀಯನ್ನು ಒಳಗೆ ಹಾಕಿ ತೋರಿಸ್ತೇನೆ, ಖಂಡಿತ ಅದನ್ನು ಓಪನ್ ಮಾಡ್ತೇನೆ ಅಂತ ಹೇಳಿದೆ. ಅಂದರೆ ಸೀಲ್ ಓಪನ್ ಮಾಡ್ತೇನೆ ನಿಮ್ಮದು ಅಂತ ಹೇಳಿದೆ. ಇಲ್ಲದಿದ್ದರೆ ನೀವು ನನಗೆ ಹೇಳಿದ ಕೆಲಸ ನಾನು ಸರಿಯಾಗಿ ಮಾಡದಂತಾಗ್ಬಿಡುತ್ತೆ. ನಿಮಗೆ ಕೊಟ್ಟ ಮಾತನ್ನು ನಾನು ಉಳಿಸಿಕೊಳ್ಳದೆ ಎದ್ದಂಗಾಗುತ್ತೆ. ನಾನು ನಿಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಮತ್ತೆ ಸ್ವಲ್ಪ ಹಿಂದೆ ಸರಿದು ಗಟ್ಟಿಯಾಗಿ ಒಳಗೆ ತಳ್ಳಿದ. ಆಗ ಅದು ಪಾಟ್ ಅಂತ ಒಳಗಡೆ ಹೋಯ್ತು. ಅದಕ್ಕೆ ಒಳಕ್ಕೆ ಹೋದ ತಕ್ಷಣ ಅಮ್ಮಾರು ಒಮ್ಮೆಲೆ ಗಟ್ಟಿಯಾಗಿ ಕೂದು ಹಾ 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 ಅಂತ ಅಬ್ಬಾ ಅಂತಂದ್ರು. ಒಳಕ್ಕೆ ಹೋಯ್ತು, ಈಗ ತಿರುಗಿಸು ನಿನ್ನ ಕೀಯನ್ನ. ಸರಿ ಅಮ್ಮವರೇ ಅಂಥೇಳಿ ಚೆನ್ನಾಗಿ ತಿರುಗಿಸ್ದೆ. ಆಗಲೇ ಒಮ್ಮೆಲೆ ಬಹಳ ಗಟ್ಟಿಯಾಗಿ ಹಾಕ್ದೆ, ಅಂದರೆ ಜೋರಾಗಿ ಹಿಂದೆ ಮುಂದೆ ಹಾಕ್ದೆ. ಅದು ಸಿಕ್ಕಾಕೊಂಡಂತಿದೆ, ಮೆಲ್ಲಗೆ ಮಾಡೋ ಶಂಕರ್. ಹಾಗೆ ಮಾಡಿದ್ರೆ ಮೊದಲೇ ಇಷ್ಟು ದಿನಗಳಿಂದ
ಸೀಲ್ ಓಪನ್ ಆಗಿಲ್ಲ ಅದು. ಈಗ ಆಗುವಾಗ ಗಟ್ಟಿಯಾಗಿ ಮಾಡಿದ್ರೆ ಬರಲ್ಲ, ಮೆಲ್ಲಗೆ ಮಾಡು ಅಂತ ಹೇಳಿದ್ರು. ಸರಿ ಅನ್ನುತ್ತಾ ನಾನು ಮೆಲ್ಲಗೆ ನಂದನ್ನು ಹಾಕಿ ತಿರುಗಿಸ್ದೆ. ಸ್ವಲ್ಪ ಒಳಕ್ಕೆ ಹೊರಕ್ಕೆ ಮಾಡೋ ಶಂಕರ್, ಹಾಗೆ ಮಾಡಿದ್ರೆ ಹೇಗೆ ಅಂತಂತಂದ್ರು. ಸರಿ ಅಂತ ಹೇಳಿ ಒಳಕ್ಕೆ ಹೊರಕ್ಕೆ ಹಿಂದೆ ಮುಂದೆ ಬಹಳ ಹೊತ್ತು ಮಾಡಿದೆ. ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೆ. ಆಗ ಅಮ್ಮ ಅವರು ಹೀಗೆ ಹೇಳಿದ್ರು, ಇನ್ನೂ ಸ್ವಲ್ಪ ಎಣ್ಣೆ ಸುರಿ, ಇನ್ನೂ ಸ್ವಲ್ಪ ಎಣ್ಣೆ ಸುರಿ, ನಿನಗೆ ಫ್ರೀಯಾಗಿರುತ್ತೆ ಅಂತಂದು. ಸರಿ ಅಂಥೇಳಿ ಇನ್ನೂ ಸ್ವಲ್ಪ ಎಣ್ಣೆ ಸುರಿದು ಮತ್ತೆ ಹೊರಕ್ಕೆ ಒಳಕ್ಕೆ ಅಂಥೇಳಿ ಮಾಡಿದೆ. ಚೆನ್ನಾಗಿ ತಿರುಗಿಸ್ತಾ ಇದ್ದೆ. ನನಗೆ ಮಜಾ ಬರ್ತಾ ಇತ್ತು. ಈಗ ಅಮ್ಮ ಅವರು ಬಹಳ ಸಂತೋಷ ಪಡ್ತಾ ಇದ್ದಾರೆ. ಹಾಗೆ ಒಂದು ಅರ್ಧ ಗಂಟೆ ಮಾಡಿದ ನಂತರ ಕೆಲಸ ಪೂರ್ತಿ ಆಯಿತು. ಆಗ ಅಮ್ಮವರು ಬಹಳ ರಿಲ್ಯಾಕ್ಸ್ ಆದರು. ಇಷ್ಟೊತ್ತ ಶಂಕರ್, ನಿನ್ನ ಕೀ ತೆಗಿಯೋದಕ್ಕೆ ನಿನ್ನ ಕೀ ಒಳಗೆ ಹಾಕಿ ಹೊರಗೆ ತೆಗಿಯೋದಕ್ಕೆ ಇಷ್ಟೊತ್ತ? ಅದನ್ನು ಸೆಟ್ ಮಾಡೋಕೆ ಇಷ್ಟೊಂದು ಸಮಯ ಬೇಕಾ? ನೀನು ತುಂಬ ಹೊತ್ತು ಮಾಡ್ತೀಯಾ ಅಂತಂದ್ರು. ಒಟ್ಟಿನಲ್ಲಿ ಹೇಳಿದೆ, ಕೆಲಸ ಚೆನ್ನಾಗಿ ಮಾಡಿದೆ ಕಣೋ, ನೀನು ಕೆಲಸಗಾರನೇ, ನನಗೆ ಮಜಾ ಬಂತು. ನಿನಗೆ ಕೆಲಸ ಮಾಡೋದಕ್ಕೆ ಬರುತ್ತೋ ಮಾಡ್ತೀಯೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ನೀನು ತುಂಬ ಚೆನ್ನಾಗಿ ಮಾಡಿದೆ. ಆದರೆ ನಿನ್ನ ಕೆಲಸಗಾರಿಕೆ ನನಗೆ ಭಾಳ ಇಷ್ಟವಾಯಿತು. ಒಂದು ವೇಳೆ ಇದೇ ಸರ್ ಕೆಲಸ ಮಾಡಿದರೆ ನೀನು ಮಾಡ್ದಂತೆ ಮಾಡ್ತಾ ಇರಲಿಲ್ಲ, ಅವ್ರಿಗೆ ಮಾಡೋದಕ್ಕೆ ಬರ್ತಾನೆ ಇಲ್ಲ. ಸೀಲೇ ಓಪನ್ ಮಾಡಿಲ್ಲ, ಇನ್ನ ಓಪನ್ ಆಗದೆ ಇರೋದನ್ನು ಕೂಡ ನೀನು ಓಪನ್ ಮಾಡಿ ಚೆನ್ನಾಗಿ ಮಾಡಿದೆ ಅಂಥೇಳಿ ತಮ್ಮ ಆನಂದವನ್ನು ವ್ಯಕ್ತಪಡಿಸಿದರು. ನನಗೂ ಇದು ಮೊದಲನೇ ಸಾರಿ ಅಮ್ಮವ್ರೆ. ಆದರೂ ನೀವು ಹೇಗೆ ಮಾಡಬೇಕು ಅಂತ ಹೇಳಿದ್ರು ಹಾಗೆ ಮಾಡಿದ್ದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ದ. ಮತ್ತೆ ಇಂಥ ಅವಕಾಶಕತೆ ಬಂದಾಗ ನಿನಗೆ ಹೇಳ್ತೇನೆ, ಖಂಡಿತ ನೀನೇ ಮಾಡಬೇಕು ಅಂತಂದರು. ಅಯ್ಯೋ ಅಮ್ಮವ್ರೆ, ನೀವು ಮಾಡು ಅಂತಂದರೆ ಅದನ್ನು ಮಾಡಲು ನಾನು ಇದ್ದೇನೆ. ನೀವು ಯಾವಾಗ ಕರಿತೀರೋ ಅವಾಗ ನಾನು ಬರ್ತೇನೆ ಅಂತ ಹೇಳ್ದ ಅವನು. ಮಜಾ ಬರ್ತಾ ಇತ್ತು ತುಂಬ. ನೀವು ಹೇಳಿದ್ದನ್ನು ಮಾಡ್ತೇನೆ ಅಂತಂದ. ನನಗೆ ಅಲ್ಲಿನ ತುರಿಕೆ ಸ್ವಲ್ಪ ಕಮ್ಮಿ ಆಯಿತು. ಬಹಳ ಸಂತೋಷಪಟ್ಟ ಅಮ್ಮವರು, ಸುಂದರವಾದಮ್ಮ ಅವರು, ನಿಜವಾಗಿಯೂ ನೀವು ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕೊಡೋ ಅಂತ ಹೊಗಳಕ್ಕೆ ಶುರು ಮಾಡಿದ್ರು. ಒಂದು ಸಾರಿ ಪ್ರಯತ್ನ ಮಾಡಿಸಿದ್ರೆ ಮಾಡ್ತಾನೋ ಇಲ್ವೋ ಅಂತನೋ ಹಿಂಜರಿಕೆಯಿಂದನೇ ನಿನಗೆ ಹೇಳಿದೆ. ಆದರೆ ನಾನು ಮಾಡಿದ್ದನ್ನು ನೋಡಿ ಶಾಕ್ ಆದರು. ಇಷ್ಟಕ್ಕೂ ಅಮ್ಮ ಅವರ ಜೊತೆ ಅವರ ಬೆಡ್ರೂಮ್ನಲ್ಲಿ ನಾನು ಮಾಡಿದ ಕೆಲಸ ಏನಿರಬಹುದು ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನನಗೆ ಈ ಕೆಲಸ ಮೊದಲ ಬಾರಿ ಆಗಿದ್ದರಿಂದ ತುಂಬ ಕಷ್ಟ ಅನ್ನಿಸ್ತು. ಮೇಡಮ್ ಅವರೇ, ಅವರು ನನ್ನನ್ನು ಒಳಕ್ಕೆ ಕರ್ಕೊಂಡು ಹೋದರು. ಅವರದ್ದು ತೆಗೆದುಕೊಂಡಿತ್ತು. ನಿನ್ನ ಹತ್ತಿರುವ ನಿನ್ನ ಉದ್ದ ಕೀಲಿಕೆಯಿಂದ, ದಪ್ಪನೆಯ ಕೀಲಿಕೆಯಿಂದ ಅಲ್ಲಾಕೆ ತೆಗೆಯುವ ಪ್ರಯತ್ನ ಮಾಡು ಅಂತಂದರು. ಅವ್ರದ್ದು ಸೀಲೆ ಓಪನ್ ಆಗಿರಲಿಲ್ಲ. ನಾನು ಸರಿ ಅಂತೇಳಿ ಅಮ್ಮ ಅವರು ಹೇಳಿದ ಕೆಲಸ ಶುರು ಮಾಡಿದೆ. ಆಗ ನನ್ನ ಹತ್ತಿರ ಇದ್ದ ಕೀ ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ಆ ಹೋಲ್ನಲ್ಲಿ ಸೇರ್ತಾ ಇರಲಿಲ್ಲ. ಅವ್ರದ್ದು ಹೊಸ ಫ್ರೆಶ್ ಹೋಲು. ಆ ಹೋಲ್ ಈಗ ಬಳಕೆಯಲ್ಲಿ ಇಲ್ಲದ ಕಾರಣ ಸರಿಯಾಗಿ ಕುಳಿಸ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ಸಾರ್ ಸರಿಯಾಗಿ ಅವರ ಕೀಯನ್ನು ಹಾಕ್ತಾ ಇರಲಿಲ್ಲ. ಅದಕ್ಕೆ ಸೇರ್ತಾ ಇಲ್ವೇನೋ ಅಂಥೇಳಿ ಎಣ್ಣೆ ಡಬ್ಬ ಕೊಟ್ಟು ಅದರಲ್ಲಿ ಸುರಿದು ಪ್ರಯತ್ನಿಸೋದಕ್ಕೆ ಅಮ್ಮ ಅವರು ಹೇಳಿದ್ರು. ಆಗ ನಾನು ಅವರು ಕೊಟ್ಟ ಎಣ್ಣೆ ಡಬ್ಬ ತಗೊಂಡು ಆ ಎಣ್ಣೆನ ಆ ಹೋಲ್ನಲ್ಲಿ ಸುರಿದು ಮತ್ತೆ ಪ್ರಯತ್ನವನ್ನು ಮಾಡಿದೆ. ಹಾಗೆ ಪ್ರಯತ್ನಿಸಿದ್ದರಿಂದ ಫಲ ಸಿಕ್ಕಿತ್ತು. ಅಮ್ಮ ಅವರು ಹೇಗೆ ಹೇಳಿದ್ರು ಹಾಗೆ ಪ್ರಯತ್ನಿಸಿದೆ. ಎಣ್ಣೆಯನ್ನು ಸುರಿದು, ಕೊಬ್ಬರಿ ಎಣ್ಣೆಯನ್ನು ಸುರಿದು ಒಳಗಡೆ ಹಾಕಿ ಕೈಯಿಂದ ಅಲುಗಾಡಿಸಿ ಹಿಂದೆ ಮುಂದೆ ಅನ್ನಿ ಅಂದಾಗ ಹಾಗೇನೇ ಮಾಡಿದೆ. ಸ್ವಲ್ಪ ಗಟ್ಟಿಯಾಗಿ ತಳ್ಳು ಅಂತಂದಾಗ ಗಟ್ಟಿಯಾಗಿ ಜೋರಾಗಿ ತಳ್ಳಿದೆ. ಏನು ಮಾಡು ಅಂದ್ರು ಮಾಡ್ತಾನೇ ಇದ್ದೆ ನಾನು, ಹಿಂದೆ ಮುಂದೆ. ಕೊನೆಯಲ್ಲಿ ಅಮ್ಮವರು ಮತ್ತೆ ಒಂದು ಸಾರಿ ಆಯಿಲನ್ನು ಹಾಕೋದಕ್ಕೆ ಹೇಳಿದ್ರು. ಆಮೇಲೆ ಕೊನೆಯ ಬಾರಿಗೆ ಆಯಿಲ್ ಹಾಕಿದೆ. ಸ್ವಲ್ಪ ಫ್ರೀ ಆಯಿತು. ಆದಮೇಲೆ ಆಯ್ತಾ ಅಂತ ಕೇಳಿದ್ರು. ಆಮೇಲೆ ನಂತರ ಮತ್ತೆ ಹಾಕಿ ಪ್ರಯತ್ನ ಮಾಡು, ಒಳಗೆ ಹಾಕಿ ತಿರುಗಿಸೋದಕ್ಕೆ ಹೇಳಿದ್ರು.
ಚೆನ್ನಾಗಿ ಒಳಗಡೆ ಆಗಿ ತಿರುಗಿಸಿದೆ. ಅದು ಅದಕ್ಕೆ ಸಂಬಂಧಪಟ್ಟ ಕೀ ಆಗದಿದ್ರೂ ಪ್ರಯತ್ನಿಸಿದ್ದರಿಂದ ಅದು ಓಪನ್ ಆಯಿತು. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟ ಕೀ ನಮ್ಮ ಓನರ್ ಕೀ, ನಮ್ಮ ಸರ್ ಕೀ. ನನ್ನ ಸರ್ ಕೀ ಬದಲು ನನ್ನ ಕೀ ಆಗಿದ್ದಲ್ಲಿ. ಆಗ ಅಮ್ಮರು ಒಮ್ಮೆಲೆ ಸಂತೋಷದಲ್ಲಿ ಗಟ್ಟಿಯಾಗಿ ಕೂಗಿದ್ರು. ಆ ಲಾಕ್ ಓಪನ್ ಆಗಿದ್ದಕ್ಕೆ ಆ ಖುಷಿಯಲ್ಲಿ ಅಮ್ಮಯ್ಯ ಅನ್ನುವಂತೆ ಬಹಳ ಗಟ್ಟಿಯಾಗಿ ಕೂಗಿದ್ರು, ಜೋರಾಗಿ ಆ ಅಂತ ಹೇಳಿದ್ರು. ನಾನು ಕೂಡ ಒಂದು ಅರ್ಧ ಗಂಟೆ ಕಾಲ ಶ್ರಮಿಸಿದೆ. ಅದರ ಫಲವಾಗಿ ಆ ಪ್ರಯತ್ನ ಫಲಿಸ್ತು. ಇಲ್ಲದೇ ಇದ್ರೆ ಅದು ಬರ್ತಾ ಇರಲಿಲ್ಲ. ಅಮ್ಮ ಅವರು ಹತ್ತಿರವಿದ್ದು ಹೇಗೆ ಮಾಡಬೇಕು ಅಂತ ನನಗೆ ಹೇಳಿಕೊಟ್ಟದ್ದಕ್ಕೆ ನಾನು ಮಾಡಿದೆ. ಹಿಂದೆ ಹಿಂಗೆ ತಿರುಗಿಸಿದ್ರೆ ಬರುತ್ತೆ ಕಣೋ, ಹೀಗೆ ಮಾಡಿದ್ರೆ ಬರುತ್ತೆ ಅಂಥೇಳಿ ನನಗೆ ತಿಳಿದಿರಲಿಲ್ಲ. ಹಾಗೆ ನಾನು ಕೆಲಸ ಮಾಡೋ ಜಾಗದಲ್ಲಿ ಜಮೀನ್ದಾರರ ಪತ್ನಿ, ನಮ್ಮ ಯಜಮಾನಿಯಾದ ಅಮ್ಮ ಅವರು ನನ್ನನ್ನು ಒಳಕ್ಕೆ ಕರೆದು ಆಮೇಲೆ ಸೋಫಾದಲ್ಲಿ ಕುಳಿತುಕೊಳ್ಳೋದಕ್ಕೆ ಹೇಳಿದ್ರು. ನೀನು ಮಾಡ್ತೀಯಾ ಅಂತ ಕೇಳಿದ್ರು. ನೀನು ಮಾಡ್ತೀಯಾ ಬಿಡು ಅಂಥೇಳಿ ನನಗೆ ಧೈರ್ಯ ಕೈ ಹಿಡಿದು ಬೆಡ್ರೂಮಿಗೆ ಕರೆದುಕೊಂಡು ಹೋದರು. ಆ ಕೆಲಸ ಮಾಡಿಸಿಕೊಂಡ್ರು. ಆಮೇಲೆ 2-3 ದಿನಕ್ಕೆ ನಮ್ಮ ಸಾಬ್ ಮರಳಿ ಊರಿಗೆ ಬಂದರು. ಆ 2-3 ದಿನಗಳಲ್ಲಿ ಅವತ್ತು ನಾನು ಮಾಡಿದ ಕೆಲಸಕ್ಕೆ ಅಮ್ಮ ಅವರು ಬಹಳ ಸಂತೋಷಪಟ್ಟು ತಕ್ಷಣ ನನಗೆ ಕೆಲವು ಹಣವನ್ನು ತೆಗೆದುಕೊಟ್ರು. ಹಣ ತೆಗೆದು ಕೈಯಲ್ಲಿಗಿಟ್ಟು ಕೃತಜ್ಞತೆಯಿಂದ ಮತ್ತು ಸಂತೋಷದಿಂದ ಅಯ್ಯೋ ಅಮ್ಮ ಅವರೇ ಬೇಡ 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 ಅಂತ ಹೇಳಿದ್ರು. ಕೇಳದೆ ನನ್ನ ಕೈ ಹಿಡಿದು ಎಳೆದು ನನ್ನನ್ನು ಕೈಯಲ್ಲಿ ಇಟ್ಟರು ಮತ್ತು ಒಂದು ಹಗ್ಗನ್ನು ಕೊಟ್ಟರು. ಇದು ಓಪನ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ನೀನು ಓಪನ್ ಮಾಡಿ ನಿಮ್ಮ ಸರ್ ಮಾಡೋದಕ್ಕೆ ಜಾಗ ಮಾಡಿಕೊಟ್ಟೆ, ನಿನ್ನಿಂದಲೇ ಓಪನ್ ಆಯಿತು. ಇದು ನನ್ನ ಸಂತೋಷದಿಂದ ಕೊಡ್ತಾ ಇದ್ದೀನಿ, ತಗೋ ಅಂತಂದರು. ಇನ್ನು ಅವರ ಮಾತನ್ನು ಮೀರಲಾಗದೆ ತೆಗೆದುಕೊಂಡೆ. ಹಾಗೆ ನನ್ನ ಕೀಲಿ ಕೈಯಿಂದ ಅಮ್ಮ ಅವರ ಲಾಕರನ್ನು ಓಪನ್ ಮಾಡಿದೆ. ಅಂದಿನಿಂದ ಅಮ್ಮ ಅವರಿಗೆ ಯಾವುದೇ ಸಣ್ಣ ಅವಶ್ಯಕತೆ ಇದ್ದರೂ ನನ್ನನ್ನು ಕರೀತಾ ಇದ್ರು. ನನ್ನ ಕೀ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅವರಿಗೆ ನನ್ನ ಅವಶ್ಯಕತೆ ಏನಂತೆ ತಿಳಿದು ಯಾವುದಾದ್ರೂ ಕೆಲಸ ಇದ್ದರೆ ನನ್ನಿಂದಲೇ ಮಾಡಿಸ್ಕೊಳ್ತಾ ಇದ್ರು. ಹಾಗೇನೆ ನಾನು ಕೂಡ ಅಮ್ಮ ಅವರು ಹೇಳಿದ ತಕ್ಷಣ ಇಲ್ಲ ಅಂತನ್ನದೇ ಮಾಡಿಕೊಳ್ತಾ ಇದ್ದೆ. ಅಂದಿನಿಂದ ನನ್ನ ಜೊತೆ ಪ್ರತಿದಿನ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಸರ್ ಇದ್ದರೂ ಇಲ್ಲದೇ ಇದ್ದರೂ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರು. ಅಂದಿನಿಂದ ನನ್ನನ್ನು ಬಹಳ ನಂಬುತ್ತಾ ಇದ್ರು. ನಾನು ಆ ಮನೆಯಲ್ಲಿ ಬಹಳ ನಂಬಿಕಸ್ಥನಾಗಿ ಬಿಟ್ಟಿದ್ದೆ. ಹಾಗೆ ನಂಬುತ್ತಾರೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ, ಆದರೆ ತುಂಬ ನಂಬಿಕಸ್ಥನಾಗಿಬಿಟ್ಟೆ. ನಮ್ಮ ಸರ್ ಓದಾಗೆಲ್ಲ ನಾನು ಮಾಡ್ತಾ ಇದ್ದೆ. ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂದಿನ ಸಣ್ಣ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿಯಾಗೋಣ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ರಿಯ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಮನಪೂರ್ವಕ ಧನ್ಯವಾದಗಳು. ಸಿ ಯು ಸೂನ್. ಟೇಕ್ ಕೇರ್.